ವಿದ್ಯಾರ್ಥಿಗಳೇ, ಗಣಿತ ತರಗತಿಗಳಿಗೆ ಸ್ವಾಗತ. ಇಂದು ಪೂರಕ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ಕೋನ ತ್ರಿಭುಜ ABC ಕೋನ ಬಿಯು 90 ಡಿಗ್ರಿ ಆಗಿದೆ. ಹಾಗಾಗಿ ಇನ್ನು ಉಳಿದ ಎರಡು ಕೋನಗಳ ಮೊತ್ತ ಕೋನ ಎ ಪ್ಲಸ್ ಕೋನ ಸಿ ಈಕ್ವಲ್ಸ್ 90 ಡಿಗ್ರಿ ಆಗುವುದು. ಸೊ ಯಾವ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆಗಿರುತ್ತದೋ ಅಂತಹ ಎರಡು ಕೋನಗಳನ್ನು ಪೂರಕ ಕೋನಗಳು ಅಂತ ಕರಿತೀವಿ. ಸಮ್ ಆಫ್ ಟು ಆ್ಯಂಗಲ್ಸ್ ಈಕ್ವಲ್ಸ್ 90 ಡಿಗ್ರಿ, ದೆನ್ ದೇ ಆರ್ ಕಾಲ್ಡ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಕೋನ ಸಿ ತೀಟಾ ಆಗಿದ್ದರೆ, ಕೋನ ಸಿ ತೀಟಾ ಆದರೆ ಕೋನ ಎ ಬೆಲೆ ಕೋನ ಎ ಪ್ಲಸ್ ಕೋನ ಸಿ ತೀಟಾ ಆದರೆ ಕೋನ ಎ ಬೆಲೆ ಎಷ್ಟಾಗುತ್ತೆ ಅಂದರೆ ಕೋನ ಎ ಈಕ್ವಲ್ಸ್ 90 ಡಿಗ್ರಿ ಮೈನಸ್ ತೀಟಾ ಆಗುತ್ತೆ. ಸೊ ಕೋನ ಎ ಮತ್ತು ಕೋನ ಸಿಗಳು ಇವು ಪೂರಕ ಕೋನಗಳು ಆಗಿದ್ದಾವೆ. ಈಗ ಕೋನ ಸಿ ಬೆಲೆಗಳನ್ನು ನೋಡೋಣ. ಸೈನ್ ಸಿ ಈಕ್ವಲ್ಸ್ ಸೈನ್ ಸಿ ಅಂದರೆ ಸೈನ್ ತೀಟಾ ಡಿಗ್ರಿ ಈಕ್ವಲ್ಸ್ ಇದಕ್ಕೆ ಅಭಿಮುಖ ಆಗಿರತಕ್ಕಂಥದ್ದು ಎ ಬಿ, ವಿಕರ್ಣ ಇದು ವಿಕರ್ಣ, ಪಾರ್ಶ್ವ ಬಿ ಸಿ ಆಗಿದೆ. ಸೊ ಹಾಗಾಗಿ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಬಿ ಸಿ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಎ ಸಿ. ಅದೇ ರೀತಿ ಕಾಸ್ ತೀಟಾ ನೋಡೋಣ. ಕಾಸ್ ತೀಟಾ ಈಕ್ವಲ್ಸ್ ಪಾರ್ಶ್ವಬಾಹು ತೀಟಾಕ್ಕೆ ಪಾರ್ಶ್ವಬಾಹು ಬಿ ಸಿ, ವಿಕರ್ಣ ಎ ಸಿ. ಟ್ಯಾನ್ ತೀಟಾ ನೋಡೋಣ. ಸೊ ಟ್ಯಾನ್ ತೀಟಾ ಈಕ್ವಲ್ಸ್ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಎ ಬಿ ಡಿವೈಡೆಡ್ ಬೈ ಬಿ ಸಿ. ಈಗ ಸೈನ್ ತೀಟಾದ ವಿಲೋಮ ನಮಗೆ ಗೊತ್ತಿರೋಂಗೆ ಕೊಸಿಕೆಂಟ್ ತೀಟಾ ಈಕ್ವಲ್ಸ್ ಕೊಸಿಕೆಂಟ್ ತೀಟಾ ಈಕ್ವಲ್ಸ್ ವಿಕರ್ಣ ಎ ಸಿ ಡಿವೈಡೆಡ್ ಬೈ ಅಭಿಮುಖ ಬಾಹು ಎ ಬಿ. ಸೀಕೆಂಟ್ ತೀಟಾ ಇದು ಕಾಸ್ ತೀಟಾದ ವಿಲೋಮ, ಸೀಕೆಂಟ್ ತೀಟಾ ಈಕ್ವಲ್ಸ್ ಎ ಸಿ ಡಿವೈಡೆಡ್ ಬೈ ಬಿ ಸಿ. ಸೊ ಟ್ಯಾನ್ ತೀಟಾದ ವಿಲೋಮ ಕಾಟ್ ತೀಟಾ ಈಕ್ವಲ್ಸ್ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಇದು ಕೋನ ಸಿಗೆ ಸಂಬಂಧಿಸಿರ್ತಕ್ಕಂತಹ ತ್ರಿಕೋನಮಿತಿ ಅನುಪಾತಗಳು. ಕೋನ ಸಿ ಏನಂತ ತೊಗೊಂಡಿದ್ದೀವಿ? ತೀಟಾ ಅಂತ ತೊಗೊಂಡಿದ್ದೀವಿ. ಹಾಗಾಗಿ ಸೈನ್ ತೀಟಾ ಎ ಬಿ ಅಪಾನ್ ಎ ಸಿ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಕಾಸ್ ತೀಟಾ ಈಕ್ವಲ್ಸ್ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಟ್ಯಾನ್ ತೀಟಾ ಈಕ್ವಲ್ಸ್ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಈಗ ನಾವು ಸೈನ್ ಎ ಕಂಡುಹಿಡಿಯೋಣ. ಸೈನ್ ಎ ಅಂತ ಹೇಳಿದರೆ ಎಗೆ ಎಷ್ಟಿದೆ ಬೆಲೆ? 90 ಡಿಗ್ರಿ ಮೈನಸ್ ತೀಟಾ. ಸೈನ್ ತೀಟಾ ಅಂತ ಹೇಳಿದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಆಗಿದೆ. ಸೊ ಅಭಿಮುಖ ಬಾಹು, ಈಗ ಎಗೆ ಅಭಿಮುಖ ಬಾಹು ಬಿ ಸಿ ಆಗುತ್ತೆ, ಎ ಬಿ ಪಾರ್ಶ್ವಬಾಹು ಆಗುತ್ತೆ. ಸೊ ಹಾಗಾಗಿ ಬಿ ಸಿ ಡಿವೈಡೆಡ್ ಬೈ ಎ ಸಿ. ಕಾಸ್ ಎ ಕಂಡುಹಿಡಿಯೋಣ. ಕಾಸ್ 90 ಡಿಗ್ರಿ ಮೈನಸ್ ತೀಟಾ ಈಕ್ವಲ್ಸ್ ವಿಕರ್ಣ ಎ ಸಿ, ಪಾರ್ಶ್ವಬಾಹು ಯಾವುದು? ಎ ಬಿ. ಸೊ ಟ್ಯಾನ್ 90 ಡಿಗ್ರಿ ಮೈನಸ್ ತೀಟಾ ಈಕ್ವಲ್ಸ್ ಟ್ಯಾನ್ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು, ಅಭಿಮುಖ ಬಾಹು ಬಿ ಸಿ ಡಿವೈಡೆಡ್ ಬೈ ಪಾರ್ಶ್ವಬಾಹು ಎ ಬಿ. ಅದೇ ರೀತಿ ಕೊಸಿಕೆಂಟ್ 90 ಮೈನಸ್ ತೀಟಾ ಕಂಡಿಡಿದ್ರೆ ಇದು ಸೈನ್ 90 ಮೈನಸ್ ತೀಟಾದ ವ್ಯುತ್ಕ್ರಮ ಅಥವಾ ಗುಣಾಕಾರದ ವಿಲೋಮ ಎ ಸಿ ಡಿವೈಡೆಡ್ ಬೈ ಬಿ ಸಿ. ಸೀಕೆಂಟ್ 90 ಡಿಗ್ರಿ ಮೈನಸ್ ತೀಟಾ ಕಂಡಿಡಿದ್ರೆ ಇದು
ಕಾಸ್ 90 ಡಿಗ್ರಿ ಮೈನಸ್ ತೀಟಾದ ವಿಲೋಮ ಎ ಸಿ ಡಿವೈಡೆಡ್ ಬೈ ಎ ಬಿ. ಈಗ ಕಾಟ್ 90 ಡಿಗ್ರಿ ಮೈನಸ್ ತೀಟಾ ಕಂಡುಹಿಡಿದ್ರೆ ಸೊ ಕಾಟ್ ಟ್ಯಾನ್ನ ವಿಲೋಮ ಪಾರ್ಶ್ವಬಾಹು ಕೋನ ಎನ ಪಾರ್ಶ್ವಬಾಹು ಎ ಬಿ ಡಿವೈಡೆಡ್ ಬೈ ಅಭಿಮುಖ ಬಾಹು ಬಿ ಸಿ. ವಿದ್ಯಾರ್ಥಿಗಳೇ, ಈಗ ನಾವು ಗಮನಿಸಿದರೆ ಸೈನ್ ತೀಟಾದ ಅನುಪಾತ ಎ ಬಿ ಅಪಾನ್ ಎ ಸಿ ಇದೆ. ಇಲ್ಲಿ ಪೂರಕ ಕೋನಗಳಿಗೆ ಸಂಬಂಧಿಸಿದಂತೆ ಎ ಬಿ ಅಪಾನ್ ಎ ಸಿ ಯಾವ ಕೋನಕ್ಕಿದೆ ಅಂದರೆ ಕಾಸ್ 90 ಡಿಗ್ರಿ ಮೈನಸ್ ತೀಟಾಕ್ಕಿದೆ. ಸೊ ಅಂದರೆ ಇದು ಈಕ್ವಲ್ ಇದೆ. ಸೊ ಹಾಗಾಗಿ ನಾವೇನಂತ ಬರಿಬೋದು ಅಂದರೆ ಸೈನ್ ತೀಟಾ ಈಕ್ವಲ್ಸ್ ಕಾಸ್ 90 ಡಿಗ್ರಿ ಮೈನಸ್ ತೀಟಾ ಅಂತ ಬರಿಬೋದು. ಸೊ ಅದೇ ರೀತಿ ಕಾಸ್ ತೀಟಾ ನೋಡಿದರೆ ಇದು ಸೈನ್ 90 ಮೈನಸ್ ತೀಟಾಗೆ ಸಮವಾಗಿದೆ. ಬಿ ಸಿ ಅಪಾನ್ ಎ ಸಿ, ಇಲ್ಲಿನೂ ಸಹ ಬಿ ಸಿ ಅಪಾನ್ ಎ ಸಿ. ಆದ್ದರಿಂದ ಕಾಸ್ ತೀಟಾ ಈಕ್ವಲ್ಸ್ ಸೈನ್ 90 ಡಿಗ್ರಿ ಮೈನಸ್ ತೀಟಾಗೆ ಸಮಾನ. ಈಗ ಟ್ಯಾನ್ ತೀಟಾ ನೋಡಿದರೆ ಟ್ಯಾನ್ ತೀಟಾ ನೋಡಿದರೆ ಎ ಬಿ ಅಪಾನ್ ಬಿ ಸಿ ಕಾಟ್ 90 ಮೈನಸ್ ಡಿಗ್ರಿಗೆ ಸಮ ಆಗಿದೆ. ಸೊ ಹಾಗಾಗಿ ಟ್ಯಾನ್ ತೀಟಾ ಈಕ್ವಲ್ಸ್ ಕಾಟ್ 90 ಡಿಗ್ರಿ ಮೈನಸ್ ತೀಟಾ. ಇನ್ನು ಅದೇ ರೀತಿ ಕಾಟ್ ತೀಟಾ ನೋಡಿದರೆ ಇದು ಟ್ಯಾನ್ 90 ಡಿಗ್ರಿ ಮೈನಸ್ ತೀಟಾಗೆ ಸಮ ಆಗಿದೆ. ಸೊ ಹಾಗಾಗಿ ಕಾಟ್ ತೀಟಾ ಈಕ್ವಲ್ಸ್ ಟ್ಯಾನ್ 90 ಡಿಗ್ರಿ ಮೈನಸ್ ತೀಟಾ. ಇನ್ನು ಸೀಕೆಂಟ್ ತೀಟಾ ನೋಡಿದರೆ ಇದು ಕೊಸೆಕೆಂಟ್ ತೀಟಾ ನೋಡಿದರೆ ಇದು ಸೀಕೆಂಟ್ 90 ಡಿಗ್ರಿ ಮೈನಸ್ ತೀಟಾಗೆ ಸಮ ಆಗಿದೆ. ಸೊ ಹಾಗಾಗಿ ಕೊಸೆಕೆಂಟ್ ತೀಟಾ ಈಕ್ವಲ್ಸ್ ಸೀಕೆಂಟ್ 90 ಡಿಗ್ರಿ ಮೈನಸ್ ತೀಟಾ. ಅದೇ ರೀತಿ ಸೀಕೆಂಟ್ ತೀಟಾ ನೋಡಿದರೆ ಇದು ಸೀಕೆಂಟ್ ತೀಟಾ ಈಕ್ವಲ್ಸ್ ಕೊಸೆಕೆಂಟ್ 90 ಡಿಗ್ರಿ ಮೈನಸ್ ತೀಟಾಗೆ ಸಮ ಆಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ಸೈನ್ ತೀಟಾವು ಯಾವುದಕ್ಕೆ ಸಮ ಆಗಿದೆ ಅಂದರೆ ಕಾಸ್ 90 ಡಿಗ್ರಿ ಮೈನಸ್ ತೀಟಾಗೆ ಸಮ ಆಗಿದೆ. ಅದೇ ರೀತಿ ಕಾಸ್ ತೀಟಾವು ಸೈನ್ 90 ಡಿಗ್ರಿ ಮೈನಸ್ ತೀಟಾಗೆ ಸಮ ಆಗಿದೆ. ಸೊ ಟ್ಯಾನ್ ತೀಟಾವು ಕಾಟ್ 90 ಡಿಗ್ರಿ ಮೈನಸ್ ತೀಟಾಗೆ ಸಮ ಆಗಿದೆ. ಅದೇ ರೀತಿ ಕಾಟ್ ತೀಟಾ ಈಕ್ವಲ್ಸ್ ಟ್ಯಾನ್ 90 ಡಿಗ್ರಿ ಮೈನಸ್ ತೀಟಾಗೆ ಸಮ ಆಗಿದೆ. ಸೀಕೆಂಟ್ ಕೊಸೆಕೆಂಟ್ ತೀಟಾ ಈಕ್ವಲ್ಸ್ ಸೀಕೆಂಟ್ 90 ಡಿಗ್ರಿ ಮೈನಸ್ ತೀಟಾ. ಅದೇ ರೀತಿ ಸೀಕೆಂಟ್ ತೀಟಾ ಈಕ್ವಲ್ಸ್ ಕೊಸೆಕೆಂಟ್ 90 ಡಿಗ್ರಿ ಮೈನಸ್ ತೀಟಾ. ಸೊ ಇವು ಪೂರಕ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳು ಆಗಿದೆ. ಇದನ್ನು ನೆನ್ಪಿಟ್ಕೊಳ್ಳಿಕ್ಕೆ ನಾವು ಒಂದು ಸೂತ್ರವನ್ನು ಮಾಡಿದ್ದೀವಿ. ಏನಂತ ಹೇಳಿದ್ರೆ ತೀಟಾಗೆ ಪೂರಕ ಕೋನ ಅಂದರೆ 90 ಡಿಗ್ರಿ ಮೈನಸ್ ತೀಟಾ. ಅದು ಉಲ್ಟನೂ ಆಗ್ಬೋದು. 90 ಡಿಗ್ರಿ ಮೈನಸ್ ತೀಟಾಗೆ ಪೂರಕ ಕೋನ ತೀಟಾ ಆಗಿರುತ್ತೆ. ಸೊ ಹಾಗಾಗಿ ಈ ಪೂರಕ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳನ್ನು ನೆನ್ಪಿಟ್ಕೊಳ್ಳೋದಂದರೆ ಸೈನ್ ತೀಟಾ ಈಕ್ವಲ್ಸ್ ಕಾಸ್ 90 ಡಿಗ್ರಿ ಮೈನಸ್ ತೀಟಾ. ಅದೇ ರೀತಿ ಕಾಸ್ ತೀಟಾ ಈಕ್ವಲ್ಸ್ ಸೈನ್ 90 ಡಿಗ್ರಿ ಮೈನಸ್ ತೀಟಾ. ಅಂದರೆ ಸೈನ್ಗೆ ಕಾಸು, ಕಾಸ್ಗೆ ಸೈನ್. ಸೊ ಇಲ್ಲಿ ಟ್ಯಾನ್ ತೀಟಾ ಈಕ್ವಲ್ಸ್ ಕಾಟ್ 90 ಡಿಗ್ರಿ ಮೈನಸ್ ತೀಟಾ ಅಥವಾ ಕಾಟ್ ತೀಟಾ ಈಕ್ವಲ್ಸ್ ಟ್ಯಾನ್ 90 ಡಿಗ್ರಿ ಮೈನಸ್ ತೀಟಾ. ಟ್ಯಾನ್ಗೆ ಕಾಟು, ಕಾಟಿಗೆ ಟ್ಯಾನ್. ಸೊ ಟ್ಯಾನ್ ತೀಟಾ ಅಂತ ಇತ್ತಂದರೆ ಕಾಟ್ 90 ಡಿಗ್ರಿ ಮೈನಸ್ ತೀಟಾ ಇದು ಪೂರಕ ಕೋನ ಆಗುತ್ತೆ. ಅದೇ ರೀತಿ ಕಾಟ್ ತೀಟಾ ಇತ್ತಂದರೆ ಟ್ಯಾನ್ 90 ಡಿಗ್ರಿ ಮೈನಸ್ ತೀಟಾ ಇದು ಪೂರಕ ಕೋನ ಆಗುತ್ತೆ. ಸೊ ಕೊಸೆಕೆಂಟು ಸೀಕೆಂಟಿಗೆ ಕೊಸೆಕೆಂಟ್ ತೀಟಾ ಇದ್ದರೆ
ಸೀಕೆಂಟ್ 90 ಡಿಗ್ರಿ ಮೈನಸ್ ತೀಟಾ ಆಗುತ್ತೆ. ಅದೇ ರೀತಿ ಸೀಕೆಂಟ್ ತೀಟಾ ಅಂದರೆ ಕೊಸಿಕೆಂಟ್ 90 ಡಿಗ್ರಿ ಮೈನಸ್ ತೀಟಾ ಆಗುತ್ತೆ. ಈ ರೀತಿ ನಾವು ಪೂರಕ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳನ್ನು ನೆನಪಿಟ್ಕೊಳ್ತೀವಿ. ಅಭ್ಯಾಸ 11.3ರಲ್ಲಿನ ಸಮಸ್ಯೆಗಳನ್ನು ನೋಡೋಣ. ಮೊದಲನೇದು ಮೇನ್ನಲ್ಲಿ ಇರೋದೇನಿದೆ ಅಂದರೆ ಮೌಲ್ಯೀಕರಿಸಿ ಅಂತ ಇದೆ. ಈಗ ಸೈನ್ ಅದರಲ್ಲಿ ಒಂದನೇ ಲೆಕ್ಕ ಸೈನ್ 18 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 72 ಡಿಗ್ರಿ ಇದೆ. ವಿದ್ಯಾರ್ಥಿಗಳೇ, ಅಂಶ ಅಥವಾ ಛೇದದ ಪೂರಕ ಕೋನವನ್ನು ಬರ್ಕೊಳ್ಳಿ, ಆಗ ನೀವು ಮೌಲ್ಯೀಕರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಸೈನ್ 18 ಡಿಗ್ರಿಯ ಪೂರಕ ಕೋನ ಬರ್ಕೊಂಡ್ರೆ ಕಾಸ್ ಸೈನ್ನ ಪೂರಕ ಕೋನ ಕಾಸ್ 90 ಡಿಗ್ರಿ ಮೈನಸ್ ತೀಟಾ. ಸೊ ಕಾಸ್ 90 ಡಿಗ್ರಿ ಮೈನಸ್ 18 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 72 ಡಿಗ್ರಿ ಈಕ್ವಲ್ಸ್ 90ರಲ್ಲಿ 18 ಡಿಗ್ರಿ ಹೋದರೆ 90 ಡಿಗ್ರಿಯಲ್ಲಿ 18 ಡಿಗ್ರಿ ಹೋದರೆ ಕಾಸ್ 72 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 72 ಡಿಗ್ರಿ. ಕಾಸ್ 72 ಡಿಗ್ರಿ ಕಾಸ್ 72 ಡಿಗ್ರಿ ಹೋಯಿತು 1/1 ಈಕ್ವಲ್ಸ್ 1. ಸೊ ಇದರ ಬೆಲೆ ಸೈನ್ 18 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 72 ಡಿಗ್ರಿ ಈಕ್ವಲ್ಸ್ 1. ಈಗ ಟ್ಯಾನ್ 26 ಡಿಗ್ರಿ ಡಿವೈಡೆಡ್ ಬೈ ಕಾಟ್ 64 ಡಿಗ್ರಿ. ಈಗ ಛೇದದ ನಾವು ಪೂರಕ ಕೋನವನ್ನು ಬರ್ಕೊಳ್ಳೋಣ. ಯಾವುದಾದ್ರೂ ಬರ್ಕೋಬೋದು. ಇಲ್ಲಿ ಅಂಶದ ತೋರಿಸಿದ್ದೀನಿ, ಇಲ್ಲಿ ಛೇದದ ತೋರಿಸೋಣ. ಟ್ಯಾನ್ 26 ಡಿಗ್ರಿ ಡಿವೈಡೆಡ್ ಬೈ ಕಾಟ್ನ ಪೂರಕ ಕೋನ ಟ್ಯಾನ್ 90 ಡಿಗ್ರಿ ಮೈನಸ್ ತೀಟಾ. ಸೊ ಕಾಟ್ ಟ್ಯಾನ್ 90 ಡಿಗ್ರಿ ಮೈನಸ್ 64 ಡಿಗ್ರಿ ಈಕ್ವಲ್ಸ್ ಟ್ಯಾನ್ 26 ಡಿಗ್ರಿ ಡಿವೈಡೆಡ್ ಬೈ 90ರಲ್ಲಿ 64 ಹೋದರೆ 26 ಡಿಗ್ರಿ ಟ್ಯಾನ್ 26 ಡಿಗ್ರಿ. ಟ್ಯಾನ್ 26 ಕ್ಯಾನ್ಸಲ್ 1/1 ಈಕ್ವಲ್ಸ್ 1. ಈಗ ಕಾಸ್ 48 ಡಿಗ್ರಿ ಮೈನಸ್ ಸೈನ್ 42 ಡಿಗ್ರಿ. ಕಾಸ್ ಇದು ಅಥವಾ ಇದರಲ್ಲಿ ಯಾವುದಾದ್ರೂ ಒಂದರ ಪೂರಕ ಕೋನವನ್ನು ಬರ್ಕೊಳ್ತೇವೆ. ಕಾಸ್ 48 ಡಿಗ್ರಿ ಅಂದರೆ ಸೈನ್ 90 ಡಿಗ್ರಿ ಮೈನಸ್ 48 ಡಿಗ್ರಿ ಮೈನಸ್ ಸೈನ್ 42 ಈಕ್ವಲ್ಸ್ 90 ಡಿಗ್ರಿಯಲ್ಲಿ 48 ಡಿಗ್ರಿಯನ್ನು ಕಳೆದ್ರೆ ನಮಗೆ 42 ಡಿಗ್ರಿ ಬರುತ್ತೆ. ಸೈನ್ 42 ಡಿಗ್ರಿ ಮೈನಸ್ ಸೈನ್ 42 ಡಿಗ್ರಿ. ಸೊ ಸೈನ್ 42 ಅಲ್ಲಿ ಸೈನ್ 42 ಡಿಗ್ರಿ ಹೋದರೆ ಸೊ ನಮಗೆ ಬೆಲೆ ಎಷ್ಟು ಬರುತ್ತೆ? 0 ಬರುತ್ತೆ. ಸೊ ಇದರಲ್ಲಿ ಕೊಸಿಕೆಂಟ್ 31 ಡಿಗ್ರಿ ಮೈನಸ್ ಸೀಕೆಂಟ್ 51 ಡಿಗ್ರಿ. ಇದರಲ್ಲಿ ಒಂದರ ಪೂರಕ ಕೋನವನ್ನು ಬರ್ಕೊಳ್ಳೋಣ. ಯಾವ್ದು ಬರ್ಕೊಳ್ಳೋಣ? ಇದರದ್ದೇ ಬರ್ಕೊಳ್ಳೋಣ. ಕೊಸಿಕೆಂಟ್ 31 ಡಿಗ್ರಿ ಮೈನಸ್ ಸೀಕೆಂಟ್ನ ಪೂರಕ ಕೋನ ಕೊಸಿಕೆಂಟ್ 90 ಡಿಗ್ರಿ ಮೈನಸ್ ತೀಟಾ. ಕೊಸಿಕೆಂಟ್ 90 ಡಿಗ್ರಿ ಮೈನಸ್ 59 ಡಿಗ್ರಿ ಈಕ್ವಲ್ಸ್ ಕೊಸಿಕೆಂಟ್ 31 ಡಿಗ್ರಿ ಮೈನಸ್ ಕೊಸಿಕೆಂಟ್ 90ರಲ್ಲಿ 51 ಡಿಗ್ರಿ ಹೋದರೆ 31 ಡಿಗ್ರಿ. ಕೊಸಿಕೆಂಟ್ 31 ಡಿಗ್ರಿ ಮೈನಸ್ ಕೊಸಿಕೆಂಟ್ 31 ಡಿಗ್ರಿ ಈಕ್ವಲ್ಸ್ 0. ಎರಡನೇ ಮೇನಲ್ಲಿ ಒಂದನೇ ಲೆಕ್ಕ ಏನಿದೆ ಅಂದರೆ ಟ್ಯಾನ್ 48 ಡಿಗ್ರಿ ಇಂಟು ಟ್ಯಾನ್ 23 ಡಿಗ್ರಿ ಇಂಟು ಟ್ಯಾನ್ 42 ಡಿಗ್ರಿ ಇಂಟು ಟ್ಯಾನ್ 67 ಡಿಗ್ರಿ ಈಕ್ವಲ್ಸ್ 1 ಎಂದು ಸಾಧಿಸಿ ಅಂತ ಇದೆ. ಈಗ ಈ ಸಮೀಕರಣದ ಎಡಭಾಗವನ್ನು ಬರ್ಕೊಳ್ಳೋಣ. LHS ಈಕ್ವಲ್ಸ್ ಟ್ಯಾನ್ 48 ಡಿಗ್ರಿ ಇಂಟು ಟ್ಯಾನ್ 23 ಡಿಗ್ರಿ ಇಂಟು ಟ್ಯಾನ್ 42 ಡಿಗ್ರಿ ಇಂಟು ಟ್ಯಾನ್ 67 ಡಿಗ್ರಿ. ಈಗ
ನಾವು ಇದರಲ್ಲಿ ಎರಡು ತ್ರಿಕೋನಮಿತಿಗಳಿಗೆ ಪೂರಕ ಕೋನಗಳನ್ನು ಬರ್ಕೊಳ್ಳೋಣ. ಈಗ ಟ್ಯಾನ್ 48 ಡಿಗ್ರಿ ಇದೆ. ಈ ಟ್ಯಾನ್ 48 ಡಿಗ್ರಿಯ ಪೂರಕ ಕೋನ ಟ್ಯಾನ್ 90 ಡಿಗ್ರಿ ಮೈನಸ್ 48 ಡಿಗ್ರಿ. ಸೊ ಟ್ಯಾನ್ ತೀಟದ ಪೂರಕ ಕೋನ ಕಾಟ್ 90 ಡಿಗ್ರಿ ಮೈನಸ್ ತೀಟಾ. ಸೊ ಹಾಗಾಗಿ ಟ್ಯಾನ್ 48 ಡಿಗ್ರಿಯ ಪೂರಕ ಕೋನ ಕಾಟ್ 90 ಡಿಗ್ರಿ ಮೈನಸ್ 48 ಡಿಗ್ರಿ. ಸೊ ಅದೇ ರೀತಿ ಟ್ಯಾನ್ 23 ಡಿಗ್ರಿ ಅಂದರೆ ಕಾಟ್ 90 ಡಿಗ್ರಿ ಮೈನಸ್ 23 ಡಿಗ್ರಿ ಇಂಟು ಟ್ಯಾನ್ 42 ಡಿಗ್ರಿ ಇಂಟು ಟ್ಯಾನ್ 67 ಡಿಗ್ರಿ. ಈಗ ಸೊ ಕಾಟ್ 90 ಡಿಗ್ರಿಯಲ್ಲಿ 42 ಡಿಗ್ರಿ ಹೋದರೆ ಕಾಟ್ 42 ಡಿಗ್ರಿ ಇಂಟು 90 ಡಿಗ್ರಿಯಲ್ಲಿ 23 ಡಿಗ್ರಿ ಹೋದರೆ ಕಾಟ್ 67 ಡಿಗ್ರಿ ಇಂಟು ಟ್ಯಾನ್ 42 ಡಿಗ್ರಿ ಇಂಟು ಟ್ಯಾನ್ 67 ಡಿಗ್ರಿ. ಈಗ ನಮಗೆ ಗೊತ್ತಿದೆ. ಸೊ ಟ್ಯಾನ್ ತೀಟಾದ ವಿಲೋಮ ಕಾಟ್ ತೀಟ, ಅದೇ ರೀತಿ ಕಾಟ್ ತೀಟದ ವಿಲೋಮ ಟ್ಯಾನ್ ತೀಟ. ಸೊ ನಾವೇನು ಬರ್ಕೊಳ್ತೀವಿ, ಟ್ಯಾನ್ ತೀಟಾ ಈಕ್ವಲ್ಸ್ 1 ಕಾಟ್ ತೀಟಾ ಅಂತ ಬರ್ಕೊಳ್ತೀವಿ, ಅಥವಾ ಕಾಟ್ ತೀಟಾ ಈಕ್ವಲ್ಸ್ 1 ಟ್ಯಾನ್ ತೀಟಾ ಅಂತ ಬರ್ಕೊಳ್ತೀವಿ. ಸೊ ಆ ರೀತಿ ಬರ್ಕೊಂಡಾಗ ಕಾಟ್ 42 ಡಿಗ್ರಿ ಈಕ್ವಲ್ಸ್ 1 ಟ್ಯಾನ್ 42 ಡಿಗ್ರಿ ಇಂಟು ಕಾಟ್ 67 ಡಿಗ್ರಿ ಈಕ್ವಲ್ಸ್ 1 ಟ್ಯಾನ್ 67 ಡಿಗ್ರಿ ಇಂಟು ಟ್ಯಾನ್ 42 ಡಿಗ್ರಿ ಇಂಟು ಸೊ ಟ್ಯಾನ್ 67 ಡಿಗ್ರಿ. ಇಲ್ಲಿ ಅಂಶದಲ್ಲಿರ್ತಕ್ಕಂಥ ಟ್ಯಾನ್ 42 ಡಿಗ್ರಿ, ಛೇದದಲ್ಲಿರ್ತಕ್ಕಂಥ ಟ್ಯಾನ್ 42 ಡಿಗ್ರಿ ಕ್ಯಾನ್ಸಲ್ ಆಗುತ್ತೆ. ಛೇದದಲ್ಲಿರ್ತಕ್ಕಂಥ ಟ್ಯಾನ್ 67 ಡಿಗ್ರಿ, ಅಂಶದಲ್ಲಿರ್ತಕ್ಕಂಥ ಟ್ಯಾನ್ 67 ಡಿಗ್ರಿ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಅಂಶದಲ್ಲಿ ಒಂದು, ಛೇದದಲ್ಲಿ ಒಂದು ಉಳಿಯುತ್ತೆ. ಈಕ್ವಲ್ಸ್ 1 ಈಕ್ವಲ್ಸ್ RHS. ಸೊ ಈ ರೀತಿ ನಾವು ಸಮಸ್ಯೆಯನ್ನು ಬಿಡಿಸ್ತೀವಿ. ಎರಡನೇ ಮೇನ್ನಲ್ಲಿ ಎರಡನೇ ಸಮಸ್ಯೆ ಏನಿದೆ ಅಂದರೆ ಕಾಸ್ 38 ಡಿಗ್ರಿ ಇಂಟು ಕಾಸ್ 52 ಡಿಗ್ರಿ ಮೈನಸ್ ಸೈನ್ 38 ಡಿಗ್ರಿ ಇಂಟು ಸೈನ್ 52 ಡಿಗ್ರಿ ಈಕ್ವಲ್ಸ್ 0 ಎಂದು ತೋರಿಸಿ ಅಂತ ಇದೆ. ಈಗ LHS ಬರ್ಕೊಳ್ಳೋಣ. ಕಾಸ್ 38 ಡಿಗ್ರಿ ಇಂಟು ಕಾಸ್ 52 ಡಿಗ್ರಿ ಮೈನಸ್ ಸೈನ್ 38 ಡಿಗ್ರಿ ಇಂಟು ಸೈನ್ 52 ಡಿಗ್ರಿ. ಇಲ್ಲಿರೋದ್ರಲ್ಲಿ ನೀವು ಇದನ್ನಾದರೂ ಅಥವಾ ಈ ಪದದಲ್ಲಿರ್ತಕ್ಕಂಥ ತ್ರಿಕೋನಮಿತಿಗಳಿಗಾದರೂ ಪೂರಕ ಕೋನಗಳನ್ನು ಬರ್ಕೊಳ್ಳಿ. ಆ ನಂತರ ಸಮಸ್ಯೆಯನ್ನು ಬಿಡಿಸ್ರಿ. ಈಗ ನಾನು ಮೊದಲನೇದನ್ನು ಬರ್ಕೊಂಡ್ರೆ ಕಾಸ್ 38 ಡಿಗ್ರಿ ಅಂದರೆ ಕಾಸ್ ತೀಟಾ ಈಕ್ವಲ್ಸ್ ಇದ್ರ ಪೂರಕ ಕೋನ ಸೈನ್ 90 ಡಿಗ್ರಿ ಮೈನಸ್ ತೀಟಾ. ಸೊ ಸೈನ್ 90 ಡಿಗ್ರಿ ಮೈನಸ್ ತೀಟಾ ಎಷ್ಟಿದೆ ಅಂದರೆ 38 ಡಿಗ್ರಿ, ಸೈನ್ 90 ಮೈನಸ್ 38 ಡಿಗ್ರಿ. ಅದೇ ರೀತಿ ಕಾಸ್ 52 ಡಿಗ್ರಿ ಅಂದರೆ ಸೈನ್ 90 ಡಿಗ್ರಿ ಮೈನಸ್ 52 ಡಿಗ್ರಿ ಈಕ್ವಲ್ ಮೈನಸ್ ಸೈನ್ 38 ಡಿಗ್ರಿ ಇಂಟು ಸೈನ್ 52 ಡಿಗ್ರಿ ಈಕ್ವಲ್ಸ್ 90 ಡಿಗ್ರಿಯಲ್ಲಿ 38 ಡಿಗ್ರಿ ಹೋದರೆ ಸೈನ್ 52 ಡಿಗ್ರಿ ಇಂಟು 90 ಡಿಗ್ರಿಯಲ್ಲಿ 50 ಡಿಗ್ರಿ ಹೋದರೆ ಸೈನ್ 38 ಡಿಗ್ರಿ ಮೈನಸ್ ಸೈನ್ 38 ಡಿಗ್ರಿ ಇಂಟು ಸೈನ್ 52 ಡಿಗ್ರಿ. ಸೊ ನೋಡಿ, ಸೈನ್ 52 ಡಿಗ್ರಿ ಇಂಟು ಸೈನ್ 38 ಡಿಗ್ರಿಯಲ್ಲಿ ಸೈನ್ 38 ಡಿಗ್ರಿ ಇಂಟು ಸೈನ್ 52 ಡಿಗ್ರಿ ಹೋದರೆ ನಮಗೆ ಉಳಿಯೋದು ಎಷ್ಟು? 0. ಇದ್ರ ಸಮನಾದ ಅಂಶದಲ್ಲಿ ಸಮನಾದ ಅಂಶವನ್ನು ಕಳೆದಾಗ ನಮಗೆ 0ನೇ ಬರುತ್ತೆ. ಸೊ ಇಲ್ಲಿ ಸೈನ್ 52 ಡಿಗ್ರಿ ಇಂಟು ಸೈನ್ 38 ಡಿಗ್ರಿ ಅಂದರೂ ಒಂದೇ,
ಸೈನ್ 38 ಡಿಗ್ರಿ ಇಂಟು ಸೈನ್ 52 ಡಿಗ್ರಿ ಅಂದರೂ ಒಂದೇ. ಯಾಕಂದರೆ ಗುಣಾಕಾರವು ಪರಿವರ್ತನೀಯ ಗುಣವನ್ನು ಹೊಂದಿದೆ. ಅಂದರೆ ಎ ಇಂಟು ಬಿ ಈಕ್ವಲ್ಸ್ ಬಿ ಇಂಟು ಎ. ಹಾಗಾಗಿ ಸೈನ್ 52 ಡಿಗ್ರಿ ಇಂಟು ಸೈನ್ 38 ಡಿಗ್ರಿ ಸೈನ್ 38 ಡಿಗ್ರಿ ಇಂಟು ಸೈನ್ 52 ಡಿಗ್ರಿಗೆ ಸಮ ಆಗಿರ್ತಕ್ಕಂಥ ಆದ್ದರಿಂದ ಸಮನಾದ ಅಂಶದಲ್ಲಿ ಸಮನಾದ ಅಂಶವನ್ನು ಕಳೆದಿದ್ದೀವಿ. ನಮಗೆ ಉತ್ತರ ಏನು ಬರುತ್ತೆ? 0 ಬರುತ್ತೆ. ಈಕ್ವಲ್ಸ್ RHS. ಟ್ಯಾನ್ 2a ಈಕ್ವಲ್ಸ್ ಕಾಟ್ a ಮೈನಸ್ 18 ಡಿಗ್ರಿ. ಸೊ ಇದನ್ನು ನಾವು ಒಂದು ಥೀಟಾ ಅಂತ ತೊಗೊಂಡ್ರೆ ಟ್ಯಾನ್ 2a ಈಕ್ವಲ್ಸ್ ಕಾಟ್ ಥೀಟಾದ ಪೂರಕ ಕೋನ ಟ್ಯಾನ್ 90 ಡಿಗ್ರಿ ಮೈನಸ್ ಥೀಟಾ. ಸೊ ಟ್ಯಾನ್ 90 ಡಿಗ್ರಿ ಮೈನಸ್ ಕೋನ a ಮೈನಸ್ 18 ಡಿಗ್ರಿ. ಸೊ ಟ್ಯಾನ್ 2a ಈಕ್ವಲ್ಸ್ ಟ್ಯಾನ್ 90 ಡಿಗ್ರಿ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 18 ಡಿಗ್ರಿ. ಟ್ಯಾನ್ 2a ಈಕ್ವಲ್ಸ್ ಟ್ಯಾನ್ 90 ಪ್ಲಸ್ 18 108 ಡಿಗ್ರಿ ಮೈನಸ್ ಎ. ಇಲ್ಲಿ ಎಡಭಾಗ ಟ್ಯಾನ್ 2a ಈಕ್ವಲ್ಸ್ ಬಲಭಾಗ ಟ್ಯಾನ್ 108 ಡಿಗ್ರಿ ಮೈನಸ್ ಎ ಇದೆ. ಸೊ ಈಗ ಟ್ಯಾನ್ ತೆಗೆದ್ರೆ 2a ಈಕ್ವಲ್ಸ್ 108 ಡಿಗ್ರಿ ಮೈನಸ್ ಎ. ಈ ಮೈನಸ್ ಎನ್ ಈ ಕಡೆಗೆ ತೊಗೊಂಬಂದರೆ 2a ಪ್ಲಸ್ ಎ. ಸೊ ಒಂದು ಪದ ಬಲಭಾಗದಿಂದ ಎಡಭಾಗಕ್ಕೆ ಬರ್ತಾ ಇದೆ ಅಂದರೆ ಮೈನಸ್ ಎ ಇರೋದು ಪ್ಲಸ್ ಎ ಆಗುತ್ತೆ. ಸೊ 108 ಡಿಗ್ರಿ 3a ಈಕ್ವಲ್ಸ್ 108 ಡಿಗ್ರಿ ಎ ಈಕ್ವಲ್ಸ್ 108 ಡಿಗ್ರಿ ಡಿವೈಡೆಡ್ ಬೈ 3. 3 ಒಂದಲೇ 3 9, 10ರಲ್ಲಿ 9 ಹೋದರೆ 1 8 ಎಳ್ಸ್ಕೊಳ್ತೀವಿ. 3 6 18. ಎ ಈಕ್ವಲ್ಸ್ 36 ಡಿಗ್ರಿ. ಸೊ 2 36 72. ಸೊ 36ರಾಗ 18 ಹೋದರೆ 18. ಟ್ಯಾನ್ 72 ಡಿಗ್ರಿ ಕಾಟ್ 18 ಡಿಗ್ರಿಗೆ ಸಮವಾಗಿ ಇದೆ. 4ನೇ ಸಮಸ್ಯೆ ಈ ರೀತಿ ಇದೆ. ಟ್ಯಾನ್ ಎ ಈಕ್ವಲ್ಸ್ ಕಾಟ್ ಬಿ ಆದರೆ ಎ ಪ್ಲಸ್ ಬಿ ಈಕ್ವಲ್ಸ್ 90 ಡಿಗ್ರಿ ಎಂದು ಸಾಧಿಸಿ ಅಂತ ಇದೆ. ಈಗ ಟ್ಯಾನ್ ಎ ಈಕ್ವಲ್ಸ್ ಕಾಟ್ ಬಿನ ಪೂರಕ ಕೋನ ಬರ್ಕೊಂಡ್ರೆ ಟ್ಯಾನ್ 90 ಡಿಗ್ರಿ ಮೈನಸ್ ಬಿ. ಈಗ ಟ್ಯಾನ್ ಎ ಈಕ್ವಲ್ಸ್ ಟ್ಯಾನ್ 90 ಡಿಗ್ರಿ ಮೈನಸ್ ಬಿ ಆಗಿರೋದ್ರಿಂದ ಎ ಈಕ್ವಲ್ಸ್ 90 ಡಿಗ್ರಿ ಮೈನಸ್ ಬಿ. ಸೊ ಮೈನಸ್ ಬಿಯನ್ನು ಬಲಭಾಗದಿಂದ ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ ಬಿ ಆಗುತ್ತೆ. ಸೊ ಎ ಪ್ಲಸ್ ಬಿ ಈಕ್ವಲ್ಸ್ 90 ಡಿಗ್ರಿ. 5ನೇ ಸಮಸ್ಯೆ ಈ ರೀತಿ ಇದೆ. ಸೀಕೆಂಟ್ 4a ಈಕ್ವಲ್ಸ್ ಕೊಸೆಕೆಂಟ್ ಎ ಮೈನಸ್ 20 ಡಿಗ್ರಿ. ಇಲ್ಲಿ 4a ಅನ್ನೋದು ಲಘುಕೋನ ಆಗಿದೆ. ಸೊ ಇದನ್ನು ಬಿಡಿಸೋದು ಹೆಂಗೆ? ಸೊ ಸೀಕೆಂಟ್ 4a ಈಕ್ವಲ್ಸ್ ಕೊಸೆಕೆಂಟ್ ಇದನ್ನು ನಾವು ಥೀಟಾ ಅಂತ ತೊಗೊಂಡ್ರೆ ಇದರ ಪೂರಕ ಕೋನ ಏನು ಆಗುತ್ತೆ? ಸೀಕೆಂಟ್ 90 ಡಿಗ್ರಿ ಮೈನಸ್ ಥೀಟಾ ಎ ಮೈನಸ್ 20 ಡಿಗ್ರಿ. ಸೊ ಇಲ್ಲಿ ಸೀಕೆಂಟ್ 4a ಈಕ್ವಲ್ಸ್ ಸೀಕೆಂಟ್ 90 ಡಿಗ್ರಿ ಮೈನಸ್ ಎ ಮೈನಸ್ ಇಂಟು ಮೈನಸ್ ಪ್ಲಸ್ 20 ಡಿಗ್ರಿ. ಸೀಕೆಂಟ್ 4a ಈಕ್ವಲ್ಸ್ ಸೀಕೆಂಟ್ 90 ಪ್ಲಸ್ 20 110 ಡಿಗ್ರಿ ಮೈನಸ್ ಎ. ಸೊ ಈಗ ಸೀಕೆಂಟ್ 4a ಈಕ್ವಲ್ಸ್ ಸೀಕೆಂಟ್ 110 ಡಿಗ್ರಿ ಮೈನಸ್ ಎ ಇರೋದ್ರಿಂದ ಸೊ 4a ಈಕ್ವಲ್ಸ್ 110 ಡಿಗ್ರಿ ಮೈನಸ್ ಎ. ಮೈನಸ್ ಎ ಈ ಕಡೆಗೆ ಬಂದರೆ 5a ಈಕ್ವಲ್ಸ್ 110 ಡಿಗ್ರಿ. ಎ ಈಕ್ವಲ್ಸ್ 110 ಡಿಗ್ರಿ ಮೈನಸ್ 5. 5 1 5 2 10 1 ಉಳಿತು 5 2 10. ಸೊ ಎ ಬೆಲೆ ಎಷ್ಟಾಗುತ್ತೆ? 22 ಡಿಗ್ರಿ. ಸೊ ಇದು ಎಗೆ ಬಂದಿರತಕ್ಕಂಥ ಬೆಲೆ.
22 ಡಿಗ್ರಿ ಹಾಕಿದರೆ 4 ಇಂಟು 22 88 ಡಿಗ್ರಿ. ಸೀಕೆಂಟ್ 88 ಡಿಗ್ರಿ, ಕೊಸಿಕೆಂಟ್ 22 ಮೈನಸ್ 20 ಅಂದರೆ 2, ಕೊಸಿಕೆಂಟ್ 2 ಡಿಗ್ರಿಗೆ ಸಮವಾಗಿದೆ. ಸೊ ಅಂದರೆ ಕೊಸಿಕೆಂಟ್ 90 ಮೈನಸ್ 88 ಡಿಗ್ರಿ ಈಕ್ವಲ್ಸ್ ಕೊಸಿಕೆಂಟ್ 2 ಡಿಗ್ರಿಗೆ ಸಮವಾಗಿ ಇದೆ. 6ನೇ ಸಮಸ್ಯೆ ಏನಿದೆ ಅಂತ ಹೇಳಿದರೆ, ಎ ಬಿ ಸಿಗಳು ತ್ರಿಭುಜದ ಒಳಕೋನಗಳಾದರೆ ಸೈನ್ ಎ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಈಕ್ವಲ್ಸ್ ಕಾಸ್ ಎ ಡಿವೈಡೆಡ್ ಬೈ 2 ಎಂದು ಸಾಧಿಸಿ ಅಂತ ಇದೆ. ಇಲ್ಲಿ ಎಡಭಾಗವನ್ನು ತೆಗೆದುಕೊಂಡ್ರೆ ಎಲ್ ಎಚ್ ಎಸ್ ಈಕ್ವಲ್ಸ್ ಸೈನ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಈಗ ಇದರ ಪೂರಕ ಕೋನವನ್ನು ನಾವು ತೆಗೆದುಕೊಂಡ್ರೆ ಕಾಸ್ 90 ಡಿಗ್ರಿ ಮೈನಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಈಗ 90 ಡಿಗ್ರಿಯಲ್ಲಿ 2 ಕೋನಗಳ ಅರ್ಧವನ್ನು ಕಳೆದಾಗ ಸೊ ನಮಗೆ ಉಳಿಯೋದು ಕಾಸ್ ಎ ಡಿವೈಡೆಡ್ ಬೈ 2. ಸೊ ಈಕ್ವಲ್ಸ್ ಆರ್ ಎಚ್ ಎಸ್. ಸೊ ಆದ್ದರಿಂದ ಸೈನ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಈಕ್ವಲ್ಸ್ ಕಾಸ್ ಎ ಡಿವೈಡೆಡ್ ಬೈ 2. ವಿದ್ಯಾರ್ಥಿಗಳ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸೊ ಈಗ ಎ ಬಿ ಸಿ ಒಂದು ತ್ರಿಭುಜದ ಕೋನಗಳಾದಾಗ ಕೋನ ಎ 90 ಡಿಗ್ರಿ, ಇದು ಬಿ ಮತ್ತು ಸಿ ಕೋನಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಎ ಈಕ್ವಲ್ಸ್ ಬಿ ಪ್ಲಸ್ ಸಿ. ಅದೇ ರೀತಿ ಎನ ಅರ್ಧವು ಬಿ ಪ್ಲಸ್ ಸಿನ ಅರ್ಧಕ್ಕೆ ಸಮವಾಗಿ ಇರುತ್ತದೆ. ಸೊ ಆದ್ದರಿಂದ ಇಲ್ಲಿ 90 ಡಿಗ್ರಿ ಮೈನಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಈಕ್ವಲ್ಸ್ ಎ ಡಿವೈಡೆಡ್ ಬೈ 2. ಸೊ ಇದಕ್ಕೆ ಸಮವಾಗಿ ಇರುತ್ತದೆ. ಸೈನ 67 ಡಿಗ್ರಿ ಪ್ಲಸ್ ಕಾಸ್ 75 ಡಿಗ್ರಿಯನ್ನು 0 ಮತ್ತು 45 ಡಿಗ್ರಿಗಳ ನಡುವಿನ ತ್ರಿಕೋನಮಿತಿ ಅನುಪಾತಗಳಾಗಿ ವ್ಯಕ್ತಪಡಿಸಿ ಅಂತ ಇದೆ. ಈಗ ಸೈನ್ 67 ಡಿಗ್ರಿಯ ಪೂರಕ ಕೋನ ಕಾಸ್ 90 ಡಿಗ್ರಿ ಮೈನಸ್ 67 ಡಿಗ್ರಿ ಪ್ಲಸ್ ಕಾಸ್ 75 ಡಿಗ್ರಿಯ ಪೂರಕ ಕೋನ ಸೈನ್ 90 ಡಿಗ್ರಿ ಮೈನಸ್ 75 ಡಿಗ್ರಿ ಈಕ್ವಲ್ಸ್ ಕಾಸ್ 90ಗೆ 67 ಡಿಗ್ರಿ ಹೋದರೆ 23 ಡಿಗ್ರಿ ಪ್ಲಸ್ 90 ಡಿಗ್ರಿಯಲ್ಲಿ 75 ಡಿಗ್ರಿ ಹೋದರೆ ಸೊ 15 ಡಿಗ್ರಿ. ಸೊ ಕೇಳಿರತಕ್ಕಂಥದ್ದೇನು 0 ಮತ್ತು 45 ಡಿಗ್ರಿಗಳ ನಡುವೆ ವ್ಯಕ್ತಪಡಿಸಿ ಅಂತ. ಆದ್ದರಿಂದ 23 ಡಿಗ್ರಿ ಮತ್ತು 15 ಡಿಗ್ರಿ 0 ಮತ್ತು 45 ನಡುವೆ ಇದೆ.